One is scientific meditation, another is spiritual meditation. Law of attraction. You manipulate your subconscious mind. Manipulation of the subconscious mind by doing meditation. Alpha miracle meditation. Once you go to alpha state, when you do the meditation, scientific meditation, you can create miracles. Whatever you want, whether it is a name, fame, position, money, wealth, abundance, etc., etc. Whatever you think, you become. Whatever you want, you get it. Whatever you want to achieve, you achieve it. That is the power of the subconscious mind. But whereas scientific meditation and spiritual meditation, the difference, the spiritual meditation, there won't be any expectation. ಆಧ್ಯಾತ್ಮದಲ್ಲಿ ಸಾಧನೆ ಮಾಡೋದು ಒಂದೇ ಒಂದಕ್ಕೆ, ಸಾರಿ, ಅದು ಕೂಡ ಆಸೆ ಇದೆ, ಬಯಕೆ ಇದೆ. ಆಧ್ಯಾತ್ಮದಲ್ಲಿ ಏನು ಬಯಕೆ? ಭಗವಂತನ ಬಯಕೆ, ಭಗವಂತನ ಹುಡುಕಾಟ, ಭಗವಂತನ ಪಡೆಯೋದು, ಭಗವಂತನ ನೋಡೋದು, ಭಗವಂತನ ಆಗೋದು. ಇದು ಆಧ್ಯಾತ್ಮದ ಧ್ಯಾನದಲ್ಲಿ ಸಿಗೋದು. ಸೈಂಟಿಫಿಕ್ ಧ್ಯಾನದಲ್ಲಿ ಭಗವಂತನ ಬಿಟ್ಟು ಉಳಿದಿದೆಲ್ಲ ಪಡಿಬಹುದು. ಆಧ್ಯಾತ್ಮ ಧ್ಯಾನದಲ್ಲಿ ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳು ಯಾವುದು ಸಿಗಲ್ಲ. ಪ್ರತಿಯೊಂದು ತೊರೆದು ಮನಸ್ಸನ್ನ ಭಗವಂತನ ಮೇಲೆ ಐಕ್ಯ ಮಾಡಿ ಮಾಡುವ ಧ್ಯಾನ ಆಧ್ಯಾತ್ಮ ಧ್ಯಾನ, ಪ್ಯಾಸಿವ್ ಮೆಡಿಟೇಷನ್. ಸೊ ಡೈನಮಿಕ್ ಮೆಡಿಟೇಷನ್, ಕ್ರಿಯೇಟಿವ್ ಮೆಡಿಟೇಷನ್, scientific meditation, alpha meditation. That is called, ನೀವು ಏನ್ ಬೇಕಾದ್ರೂ ಕರಿಬಹುದು, ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣ ವಿಧಿ. ಇಲ್ಲಿ ಏನಾಗಿದೆ, there is no connectivity between you and the universe. ಯಾವುದದು ಯೂನಿವರ್ಸು? ಯೂನಿವರ್ಸ್ ಇದ್ಕೊಂಡು ಯೂನಿವರ್ಸ್ ಗೊತ್ತಿಲ್ಲ ಅಂತೀರಾ? ನೋಡ್ಕೊಳ್ಳಿ, ಯೂನಿವರ್ಸ್ ಅಲ್ಲೇ ಇದ್ದೀರಾ, ಗೊತ್ತಿಲ್ಲ ಅಂತೀರಾ. ಅಲ್ಲ ಗುರುಜಿ, ನಾನು ಬೇರೆ ಇನ್ನೇನು ನನ್ನ ನೋಡಿದ ತಕ್ಷಣ ಮಾಯಾ ಮಾಟ ಮಂತ್ರ ಮಾಡೋ ಬ್ಲ್ಯಾಕ್ ಮ್ಯಾಜಿಕ್ ಮಾಸ್ಟರ್ ತರ ಕಾಣುತ್ತೆ. ಯೂನಿವರ್ಸ್ಗೂ ನಮಗೂ ಕನೆಕ್ಟಿವಿಟಿ ಇಲ್ಲ. ಆ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಮಾಡೋದೇ ಲಾ ಆಫ್ ಅಟ್ರಾಕ್ಷನ್. ಯೂನಿವರ್ಸ್ಗೂ ನಮಗೂ ಕನೆಕ್ಟಿವಿಟಿ ಸಿಗೋದು ಬಲಭಾಗದ ಮಿದುಳಿಂದ, ಎಡಭಾಗದ ಮಿದುಳಲ್ಲಿ ಇಲ್ಲ. ಎಡಭಾಗದ ಮಿದುಳು ಪಂಚ ಇಂದ್ರಿಯಗಳಿಗೆ ಸೇರ್ಕೊಂಡು ಈ ಸೋಷಿಯಲ್ ಲೈಫ್ ಅಲ್ಲಿ ಭಗವಂತ ಏನು ಸೃಷ್ಟಿ ಮಾಡಿದ್ದಾನ ಅದರ ಮೇಲೆ ಮನಸ್ಸಿರುತ್ತೆ. ಪಂಚೇಂದ್ರಿಯಗಳು ಕಣ್ಣು, ಮೂಗು, ಬಾಯಿ, ಕಿವಿ ಏನ್ ಕೇಳುತ್ತೆ ಅದನ್ನ ಪಡೆಯೋದ್ರಲ್ಲೇ ಇರುತ್ತೆ. ಗುರಿ ಇಲ್ಲ, ಧ್ಯೇಯ ಇಲ್ಲ. ಬೋಂಡ ಬೇಕು, ಸಿಕ್ತು. ಪಾನಿಪುರಿ ಬೇಕು, ಸಿಕ್ತು. ಎಣ್ಣೆ ಬೇಕು, ಸಿಕ್ತು. ಹುಡುಗಿ ಬೇಕು, ಸಿಕ್ತು. ಹುಡುಗ ಬೇಕು, ಸಿಕ್ತು. ದುಡ್ಡು ಬೇಕು, ಸಿಕ್ತು. ಆದ್ರೆ ಲೈಫಲ್ಲಿ ದೊಡ್ಡದಾಗಿ ಏನು ಅಚೀವ್ಮೆಂಟು ಎಡಭಾಗದ ಮಿದುಳಿಂದ ಮಾಡಕ್ ಸಾಧ್ಯವಿಲ್ಲ. ಇಟ್ ಈಸ್ ನಾಟ್ ಡೈನಮಿಕ್, ಟೆಂಪರವರಿ.
ಪರ್ಮನೆಂಟ್ ಆಗಿ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಬಲಭಾಗದ ಮೆದುಳಿಗೆ ಹೋಗ್ಬೇಕು. ಸೊ ಬಲಭಾಗದ ಮೆದುಳಿಗೆ ಹೋಗಿ ಮಾಡುವ ಧ್ಯಾನದಿಂದ ಆಗುವ ಉಪಯೋಗಗಳು ಬೇಕಾ? ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ತೀನಿ, ಹಾಕಿ. ಆಯ್ತು ಗುರುಜಿ. ಏನಪ್ಪಾ ಇವರು ಒಂದೊಂದ್ ದಿನ ಅಕೌಂಟ್ ನಂಬರ್ ಕೊಡ್ತೀನಿ ಬ್ಯಾಂಕ್. ನನ್ನ ಬಯಕೆ ನಿಮಗೆ ಕೋಟಿಗಟ್ಲೆ ಅಲ್ಲಿ ಮೇಲ್ಗಡೆ ರೂಫ್ ಓಪನ್ ಮಾಡಿ ಸುರಿಬೇಕು. ಆಮೇಲೆ ರೂಫ್ ಅನ್ನ ಪ್ಯಾಚ್ ಅಪ್ ಮಾಡೋದಕ್ಕೆ ದುಡ್ಡು ಬೇಕು. ಎಲ್ಲಾ ಕಡೆ ಸುರಿಲಿ ದುಡ್ಡು. ನೀವು ಏನಕ್ಕೋಸ್ಕರ ಲಾ ಆಫ್ ಅಟ್ರಾಕ್ಷನ್ ಕಲಿತೀರೋ ಗೊತ್ತಿಲ್ಲ. ಒಟ್ಟಲ್ಲಿ ನಿಮ್ ಬಯಕೆ ಫುಲ್ಫಿಲ್ ಆಗ್ಲಿ. ರೈಟ್. ಥ್ಯಾಂಕ್ ಯು ಗುರುಜಿ.